ಎಲ್ಲಾ ಗೃಹಲಕ್ಷ್ಮಿಯರಿಗೆ 10,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ಅಪ್ಡೇಟ್ ಬಂದಿದೆ. ಮತ್ತೊಂದು ಕಡೆಗೆ ಇನ್ಮೇಲೆ 2,000 ರೂಪಾಯಿ ಅಲ್ಲ 1,800 ರೂಪಾಯಿ ಬರುತ್ತಂತೆ. ಹಾಗಾದ್ರೆ 200 ರೂಪಾಯಿ ಏನಾಗುತ್ತೆ, ಇದ್ರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ. ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಈ ವಿಡಿಯೋದಿಂದ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಉಪಯುಕ್ತ ಮಾಹಿತಿ ಸಿಗಲಿದೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಅನ್ನಭಾಗ್ಯ ರೂಪದಲ್ಲಿ ಈಗ ಡಿಜಿಟಲ್ ಆಹಾರ ಸಬ್ಸಿಡಿ ಸಿಗಲಿದೆ. ಅಂದ್ರೆ ಡಿಜಿಟಲ್ ಮೂಲಕ ಕರೆನ್ಸಿ ಸಿಗಲಿದೆಯಾ, ಅಥವಾ ಇನ್ನೊಂದು ಕಡೆಗೆ ಮತ್ತೆ 5 ಗ್ಯಾರಂಟಿ ಅಲ್ಲ 10 ಗ್ಯಾರಂಟಿಗಳ ಬಗ್ಗೆ ಒಂದು ಅಪ್ಡೇಟ್ ಬರ್ತಾ ಇದೆ. ವೀಕ್ಷಕರೇ, ಪಂಚ ಗ್ಯಾರಂಟಿಗಳು ನಿಮಗೆಲ್ಲ ಗೊತ್ತೇ ಇದೆ. ಈಗ ಮತ್ತೆ ಹೊಸ 5 ಗ್ಯಾರಂಟಿಗಳು ಸರ್ಕಾರ ಕೊಡೋದು ಯಾವುದು, ಇದ್ರ ಬಗ್ಗೆನೂ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಒಂದು ಹೇಳಿಕೆ ಈಗ ವೈರಲ್ ಆಗ್ತಾ ಇದೆ. ವೀಕ್ಷಕರೇ, ಇದು ಒಂದು ಅಪ್ಡೇಟ್ ನೋಡ್ತಾ ಹೋಗೋಣ. ಇನ್ನು ಅನ್ನಭಾಗ್ಯ ಫಲಾನುಭವಿಗಳು, ರೇಷನ್ ಕಾರ್ಡ್ ಇದ್ದವರು, ಗೃಹಲಕ್ಷ್ಮಿಯರು ವಿಡಿಯೋ ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಮತ್ತೊಂದು ಕಡೆಗೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ದೇಶದ ಮೇಲೆ ದಾಳಿ ಮಾಡಿದ್ದು ಈಗ 3ನೇ ಮಹಾಯುದ್ಧ ಶುರುವಾಗ್ತಾ ಇದೆಯಾ. ಇದರ ಬೆನ್ನಲ್ಲೇ ಬಂಗಾರ ಮತ್ತು ಬೆಳ್ಳಿ ದರ ದಾಖಲೆ ಮುರಿದು ಮುಂದೆ ನುಗ್ತಾನೆ ಇದೆ. ವೀಕ್ಷಕರೇ, ನೀವೇನಾದ್ರೂ ಇನ್ನು ಬಂಗಾರ ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಇನ್ ಮುಂದೆ ನಿಮಗೆ ತುಟ್ಟಿ ಆಗ್ಬಹುದು ಬಂಗಾರ ಬೆಳ್ಳಿ. ಹೌದು ವೀಕ್ಷಕರೇ, ಭಾರಿ ಏರಿಕೆ ಆಗಲಿದೆ ಬಂಗಾರ ಬೆಳ್ಳಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಪೆಟ್ರೋಲ್, ಡೀಸೆಲ್ ಮತ್ತು ಅನಿಲ ಗ್ಯಾಸ್ ಕಲೆಕ್ಷನ್ ಕೂಡ ಏರಿಕೆ ಆಗೋ ಸಾಧ್ಯತೆ ಕಂಡು ಬಂದಿದೆ. ಹೌದು, ಪೆಟ್ರೋಲ್, ಡೀಸೆಲ್, ಬಂಗಾರ ಬೆಳ್ಳಿ ದರ ಎಲ್ಲಾ ಕೂಡ ಏರಿಕೆ ಆಗಬಹುದು ಮುಂದಿನ ದಿನಗಳಲ್ಲಿ. ಎಲ್ಲಾ ಕೂಡ ಡೀಟೇಲ್ ಆಗಿ ಆಲ್ ಇನ್ ಒನ್ ಅಪ್ಡೇಟ್ಸ್ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ನಿಮಗೆಲ್ಲರಿಗೂ ಕೂಡ, ವ್ಯೂವರ್ಸ್, ನೀವು ವೀಕ್ಷಕರು ನಮ್ಮ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತೀರಾ, ಆದ್ರೆ ಲೈಕ್ ಮಾಡಲ್ಲ. ಬೇಗನೆ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ಕಮೆಂಟ್ ಮಾಡಿ, ನಿಮಗೂ ಕೂಡ 26ನೇ ಕಂತಿನವರೆಗೂ ಹಣ ಬಂದಿದೆಯಾ, ಎಸ್ ಆರ್ ನೋ, ಈ 2 ಅಕ್ಷರ ಕಮೆಂಟ್ ಅಲ್ಲಿ ನಮಗೆ ತಿಳಿಸಿ. ನಿಮ್ಮ ಕಮೆಂಟ್ ಇಂದ ಎಲ್ಲರಿಗೂ ತುಂಬಾ ಉಪಯುಕ್ತ ಮಾಹಿತಿ ಸಿಗಲಿದೆ. ಮತ್ತೆ ನಾವು ನಿಮಗೆ ಕಮೆಂಟ್ ಗೆ ಉತ್ತರ ಕೂಡ ಕೊಡ್ತಾ ಇದ್ದೀವಿ. ವೀಕ್ಷಕರೇ, ಇವತ್ತು ಗೃಹಲಕ್ಷ್ಮಿಯರಿಗೆ ಒಂದಲ್ಲ ಎರಡಲ್ಲ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್. ಮೊದಲನೇ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ 2,000 ರೂಪಾಯಿ ಬದಲಾಗಿ 1,800 ರೂಪಾಯಿ ಹಣ ಬರುತ್ತೆ ಇನ್ ಮುಂದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ 200 ರೂಪಾಯಿ ಏನಾಗುತ್ತೆ ಅದು ನೋಡೋಣ. ಇನ್ನು ಎರಡನೇದಾಗಿ 30,000 ರೂಪಾಯಿಂದ 3 ಲಕ್ಷ ರೂಪಾಯಿವರೆಗೂ ಹಣ ಕೂಡ ಗೃಹಲಕ್ಷ್ಮಿಯರಿಗೆ ಸಿಗುತ್ತೆ. ಇನ್ನು ಮೂರನೇದಾಗಿ 27ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ. ವೀಕ್ಷಕರೇ, ಮೊದಲಿಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. 1,800 ರೂಪಾಯಿ ಅದಕ್ಕೆ ಇನ್ಮೇಲೆ 2,000 ರೂಪಾಯಿ ಬರಲ್ವಾ. ವೀಕ್ಷಕರೇ, ಈಗ ಅಸ್ತಿತ್ವಕ್ಕೆ ಬರ್ತಾ ಇದೆ ವಿವಿಧೋದ್ದೇಶ ಸಹಕಾರ ಸಂಘ. ವೀಕ್ಷಕರೇ, ಸಹಕಾರ ಸಂಘ ಗೃಹಲಕ್ಷ್ಮಿ ಯೋಜನೆಗಾರರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಸಹಕಾರ ಸಂಘವನ್ನು ಸ್ಥಾಪಿಸಲು ಮುಂದಾಗಿರೋ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಫಲಾನುಭವಿಗಳಿಂದ 1,250 ರೂಪಾಯಿ ಸದಸ್ಯತ್ವ ಶುಲ್ಕ ಮತ್ತು ತಿಂಗಳಿಗೆ 200 ರೂಪಾಯಿಯಂತೆ ಠೇವಣಿ ಸಂಗ್ರಹಿಸುವುದಕ್ಕೆ ತೀರ್ಮಾನ ಮಾಡಲಾಗಿದೆ. ಅಂದ್ರೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಅಧಿಕೃತವಾಗಿ ಕರ್ನಾಟಕ ರಾಜ್ಯದಂತ ಪ್ರಾರಂಭವಾಗ್ತಾ ಇದೆ. ಇದನ್ನ ಸ್ಥಾಪನೆ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ. ಇದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಕೂಡ ಕೊಡಲಾಗಿದೆ. ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯಿಂದ ಪ್ರತಿ ತಿಂಗಳು 2,000 ರೂಪಾಯಿ ಕಂತು ಈಗ ಬರ್ತಾ ಇತ್ತು. ಆದ್ರೆ ಇನ್ ಮುಂದೆ ಪ್ರತಿ ತಿಂಗಳು ನೀಡುವ 2,000 ರೂಪಾಯಿದಲ್ಲಿ ಸಹಕಾರ ಸಂಘಕ್ಕೆ ಇಲ್ಲಿ ಠೇವಣಿ ರೂಪದಲ್ಲಿ 200 ರೂಪಾಯಿಯನ್ನ ಕಡಿತ ಮಾಡಲಾಗುತ್ತೆ. ಅಂದ್ರೆ 200 ರೂಪಾಯಿ ಕಟ್ ಮಾಡಲಾಗುತ್ತೆ. ವೀಕ್ಷಕರೇ, ಈ ಒಂದು 200 ರೂಪಾಯಿ ಹಣ ನಿಮ್ಮ ಅಕೌಂಟ್ ಅಲ್ಲಿ ಸೇಫ್ ಆಗಿರುತ್ತೆ. ಆದ್ರೆ ಇದು ಸಹಕಾರ ಸಂಘ ಸ್ಥಾಪನೆ ಪ್ರಕ್ರಿಯೆ ಆರಂಭವಾದ ಬಳಿಕ 6 ತಿಂಗಳವರೆಗೂ ಮಾತ್ರ ಮಹಿಳೆಯರ ಖಾತೆಗೆ 1,800 ರೂಪಾಯಿ ಜಮೆ ಆಗುತ್ತೆ. 2,000 ರೂಪಾಯಿ ಜಮೆ ಆಗಲ್ಲ. ವೀಕ್ಷಕರೇ, 2,000 ರೂಪಾಯಿ ಜಮೆ ಆಗಿ 200 ರೂಪಾಯಿ ನಿಮ್ಮ ಹೆಸರಿನಲ್ಲಿ ಸಂಘದಲ್ಲಿ ಅಡ್ಮಿಷನ್ ಆಗುತ್ತೆ. ಅಂದ್ರೆ ನಿಮ್ಮ ಹೆಸರಿನಲ್ಲಿ 200 ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಸೇಫ್ ಆಗಿ ಜಮೆಯಲ್ಲಿರುತ್ತೆ. ಉಳಿದ ಮೊತ್ತ ಸದಸ್ಯರ 200 ರೂಪಾಯಿ ಹಣ ಏನಿದೆ ನೋಡಿ, ಅದು ಸದಸ್ಯರ ಒಂದು ಹಣ ಆಗಿರುತ್ತೆ. ಅದು ಖಾತೆಯಲ್ಲಿ, ನಿಮ್ಮ ಖಾತೆಯಲ್ಲಿ ಇರುತ್ತೆ. ಎಲ್ಲೂ ಕೂಡ ಅದು ಹೋಗಲ್ಲ. ಇದು ನಿಮಗೆ ಗೊತ್ತಿರಲಿ. ಫಲಾನುಭವಿಗಳನ್ನ ಸಂಘಟಿಸಿ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ತರಬೇತಿ ಕೊಡೋದಕ್ಕೆ ಈ ಒಂದು ಸಹಕಾರ ಸಂಘವನ್ನ ಪ್ರಾರಂಭ ಮಾಡಲಾಗ್ತಾ ಇದೆ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಎಲ್ಲಾ ಫಲಾನುಭವಿಗಳನ್ನ ಸದಸ್ಯರನ್ನಾಗಿಸುವ ಗುರಿ ಹೊಂದಲಾಗಿದೆ. ಸಂಘದ ಮೂಲಕ ಮಹಿಳೆಯರಿಗೆ ವಿವಿಧ ಉದ್ದೇಶಗಳಿಗೆ ಸಾಲ ಸೌಲಭ್ಯ ಒದಗಿಸುವ ಮೂಲಕ ಮಹಿಳೆಯರನ್ನ ಉದ್ಯಮಿಗಳನ್ನಾಗಿ ಮಾಡುವ ಒಂದು ಯೋಜನೆ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಇಲ್ಲಿ ನಿಮ್ದು 200 ರೂಪಾಯಿ ಕಟ್ ಆದ್ರೆ 6 ತಿಂಗಳವರೆಗೂ 1,200 ರೂಪಾಯಿ ಕಟ್ ಆಗುತ್ತೆ. ಆದ್ರೆ ಈ ಒಂದು ಯೋಜನೆಯಿಂದ ನಿಮಗೆ 30,000 ಅಲ್ಲ 2,03 ಲಕ್ಷ ರೂಪಾಯಿವರೆಗೂ ಸಾಲ ಕೂಡ ಸಿಗುತ್ತೆ. ಇದು ಕೂಡ ನಿಮಗೆ ಗೊತ್ತಿರಲಿ. ವೀಕ್ಷಕರೇ, ಗೃಹಲಕ್ಷ್ಮಿ ಸಹಕಾರ ಸಂಘ
ಪ್ರತಿ ತಿಂಗಳು 2,000 ರೂಪಾಯಿ ಬದಲಾಗಿ 1,800 ರೂಪಾಯಿ ಜಮೆ ಆಗುತ್ತೆ. ಕಡಿತಗೊಳ್ಳುವ 200 ರೂಪಾಯಿ ಸಂಘದಲ್ಲಿ ಸದಸ್ಯರ ಠೇವಣಿಯಾಗಿ ಉಳಿತಾಯ ಖಾತೆಯಲ್ಲಿ ಇರಲಿದೆ. 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಪಡೆಯಲು ಇದು ನೆರವಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು 27ನೇ ಕಂತು ಹಣವೂ ಕೂಡ ಈಗಾಗಲೇ 28ನೇ ತಾರೀಕಿಗೆ 27ನೇ ತಾರೀಕಿಗೆ ರಿಲೀಸ್ ಆಗಿದೆ ವೀಕ್ಷಕರೇ. ಸೊ ಈ ಒಂದು ಖಜಾನೆಯಿಂದ ಹಣ ರಿಲೀಸ್ ಆದ ಬೆನ್ನಲ್ಲೇ ನಿಮ್ಮ ಅಕೌಂಟ್ಗೆ 27ನೇ ಕಂತು ಅಂದ್ರೆ 54,000 ರೂಪಾಯಿನ ಕಂತು ಹಣ ಅಂದ್ರೆ 52,000 ರೂಪಾಯಿ ಇಲ್ಲಿವರೆಗೂ ಹಾಕಲಾಗಿದೆ. ಈಗ 54,000 ರೂಪಾಯಿ ಹಣ 27ನೇ ಕಂತಿನ ಹಣವನ್ನ ಈಗ ಬಿಡುಗಡೆ ಮಾಡಲಾಗಿದ್ದು, ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೂಲಕ ನಿಮ್ಮ ಅಕೌಂಟ್ಗೆ ಹಣ ಬರಬೇಕಂದ್ರೆ ಇಲ್ಲಿ 12ರಿಂದ 13 ದಿನ ಅಂದ್ರೆ 14ನೇ ತಾರೀಕಿನ ಒಳಗೆ ನಿಮ್ಮ ಅಕೌಂಟ್ಗೆ ಬರೋ ನಿರೀಕ್ಷೆ ಕೂಡ ಇಲ್ಲಿ ಇರುವಂತದ್ದು. ವೀಕ್ಷಕರೇ ಬನ್ನಿ, ಈಗ ಎರಡನೇದಾಗಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ, ವಿಡಿಯೋ ಸ್ಕಿಪ್ ಮಾಡಲೇಬೇಡಿ. ಅದಕ್ಕಂದ್ರೆ ಒಂದಲ್ಲ ಎರಡು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ನಿಮಗೆ ಬಂದಿರುವಂತದ್ದು. ವೀಕ್ಷಕರೇ, ಆಹಾರ ಸಬ್ಸಿಡಿ ಇನ್ ಮುಂದೆ ಡಿಜಿಟಲ್ ಕರೆನ್ಸಿ ಈ ರೂಪಾಯಿ ಮೂಲಕನೂ ಕೂಡ ನಿಮಗೆ ಸಿಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ವೀಕ್ಷಕರೇ, ಮೊದಲಿಗೆ ಹೇಳೋದಾದ್ರೆ ಡಿಜಿಟಲ್ ಕರೆನ್ಸಿ ಮೂಲಕ ಆಹಾರ ಸಬ್ಸಿಡಿ ನೀಡಲು ಕೇಂದ್ರ ಸರ್ಕಾರ ಮುಂದಾಗಲಿದೆ. ಪುದುಚೇರಿಯಲ್ಲಿ ಈಗಾಗಲೇ ಯೋಜನೆ ಶುರುವಾಗಿದೆ. ದೇಶಾದ್ಯಂತ ಇದನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರ ಚಿಂತನೆ ಶುರು ಮಾಡಿದೆ. ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂದ್ರೆ ಸಿಬಿಡಿಸಿ ಆಧಾರಿತ ಆಹಾರ ಸಬ್ಸಿಡಿ ವಿತರಣಾ ಯೋಜನೆಗೆ ಕೇಂದ್ರದ ಸಚಿವರಾದಂತವರು ಪ್ರಹ್ಲಾದ್ ಜೋಶಿ ಅವರಿಗಾಗಲೇ ಒಂದು ಚಾಲನೆ ಕೂಡ ಕೊಟ್ಟಿದ್ದಾರೆ. ಆಹಾರ ಸಬ್ಸಿಡಿ ವಿತರಣೆಯಲ್ಲಿ ಈ ಯೋಜನೆ ಅತ್ಯಂತ ಪಾರದರ್ಶಕವಾಗುತ್ತೆ. ಡಿಜಿಟಲ್ ರೂಪಾಂತರದ ಮುಂದಿನ ಹಂತವಾಗಿದೆ. ಸರ್ಕಾರ ನೀಡೋ ಆಹಾರ ಮತ್ತು ಸೌಲಭ್ಯಗಳು ಯಾವುದೇ ಸೋರಿಕೆ ಆಗಬಾರದು ಅಂತಾನೂ ಕೂಡ ಹೇಳಲಾಗಿದೆ. ವೀಕ್ಷಕರೇ, ಪ್ರಧಾನಮಂತ್ರಿ ಅವರ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಫಲಾನುಭವಿಗಳು ನೇರವಾಗಿ ಸುರಕ್ಷಿತ ಡಿಜಿಟಲ್ ಹಣವನ್ನ ಒದಗಿಸುವ ಮೂಲಕ ಡಿಬಿಟಿ ಮೂಲಕ ಇದನ್ನ ಚಾಲನೆ ಕೊಡ್ತಾ ಇದ್ದಾರೆ. ಅಂದ್ರೆ RBI ತಂದಿರೋ ಡಿಜಿಟಲ್ ರೂಪಾಯಿಯನ್ನ ಡಿಬಿಟಿ ವ್ಯವಸ್ಥೆಯೊಂದಿಗೆ ಸಂಯೋಜಿಸಿ ಸಬ್ಸಿಡಿ ಹಣ ಯಾವುದೇ ಅಡಚಣೆ ಇಲ್ಲದೆ ಸುಗಮವಾಗಿ ಜನರಿಗೆ ತಲುಪಬಹುದು. ಇದು ಕೇಂದ್ರದ ಯೋಜನೆ ಆಗಿದ್ರೆ, ಕರ್ನಾಟಕದ ಯೋಜನೆ ಪ್ರಕಾರ ಇಲ್ಲಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್. ಹೌದು ವೀಕ್ಷಕರೇ, ಅನ್ನ ಭಾಗ್ಯ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಕೂಡ ಈಗಾಗಲೇ ಘೋಷಣೆಯಾಗಿದೆ. 5 ಕೆಜಿ ದಿನಸ ಇಂದಿರಾ ಕಿಟ್ ಅಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಕೂಡ ಇರಲಿದೆ. ಇದೊಂದು ಬಂಪರ್ ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ ಎಲ್ಲ ಒಂದು BPL ಕಾರ್ಡ್ ದಾರರಿಗೆ ಅಂತಾನೆ ಹೇಳಬಹುದು. ಇನ್ ಮುಂದೆ ಅಕ್ಕಿ ಮಾತ್ರ ಸಿಗಲ್ಲ, ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಕೂಡ ಸಿಗುತ್ತೆ. ಹೆಚ್ಚುವರಿ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆ ಕೂಡ ಕೊಡೋದಾಗಿ ಘೋಷಣೆ ಮಾಡಲಾಗಿದೆ. ಬನ್ನಿ ವೀಕ್ಷಕರೇ, ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. 10 ಗ್ಯಾರಂಟಿ, 5 ಅಲ್ಲ 10 ಗ್ಯಾರಂಟಿಗಳ ಒಂದು ಭರವಸೆಯನ್ನ ಕೊಡಲಾಗಿದೆ ವೀಕ್ಷಕರೇ. ಹಾಗಾದ್ರೆ ಇನ್ನುಳಿದ 5 ಗ್ಯಾರಂಟಿಗಳು ಯಾವುದು? ಈಗಾಗಲೇ ನಿಮಗೆಲ್ಲ 5 ಗ್ಯಾರಂಟಿ ಗೊತ್ತಿದೆ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಯುವ ನಿಧಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಗೃಹ ಜ್ಯೋತಿ ಯೋಜನೆ. ವೀಕ್ಷಕರೇ, ಆದ್ರೆ ಇಲ್ಲಿ ಮುಖ್ಯವಾಗಿ ವಸತಿ ಯೋಜನೆ ಮತ್ತು ಆರೋಗ್ಯ ಸೇವೆ, ನೀರಿನ ಒಂದು ನೀರಾವರಿ ಯೋಜನೆ, 4ನೇದಾಗಿ ಬಂದು ಮುಖ್ಯವಾಗಿ ಈ ಖಾತಾ ವಿತರಣೆ ಯೋಜನೆ ಸೇರಿದಂತೆ ಒಟ್ಟು ಇನ್ನೂ 5 ಗ್ಯಾರಂಟಿಗಳನ್ನ ಘೋಷಣೆ ಇಲ್ಲಿ ಮಾಡಲಿದ್ದಾರಂತೆ. ಈಗಾಗಲೇ ಅಧಿಕೃತವಾಗಿ ಘೋಷಣೆ ಆದಂತೆ 6ನೇ ಗ್ಯಾರಂಟಿ ಭೂಮಿ ಯೋಜನೆ, ನಿವೇಶನ ಇಲ್ಲದವರಿಗೆ ಮತ್ತು ಜಮೀನು ಭೂಮಿ ಒದಗಿಸುವುದಾಗಿರಬಹುದು. ಮತ್ತು 7ನೇ ಗ್ಯಾರಂಟಿಯಾಗಿ ನೀರು ಯೋಜನೆ ಅಂದ್ರೆ ನೀರಾವರಿ ಯೋಜನೆಗಳ ಮೂಲಕ ಕುಡಿಯುವ ನೀರು ಮತ್ತು ಕೃಷಿ ಅಂದ್ರೆ ರೈತರಿಗೆ ನೀರಿನ ಒಂದು ಯೋಜನೆಗಳಾಗಿರ್ಬೋದು. 8ನೇದಾಗಿ ವಸತಿ ಯೋಜನೆ, ಅರ್ಹ ಫಲಾನುಭವಿಗಳಿಗೆ ಮನೆಗಳನ್ನ ನಿರ್ಮಾಣ ಮಾಡೋ ಯೋಜನೆ ಆಗಿರ್ಬೋದು. ಇದು 8ನೇ ಗ್ಯಾರಂಟಿ ಆಗಿದೆ. ಇನ್ನು 9ನೇ ಗ್ಯಾರಂಟಿಯಾಗಿ ಈ ಖಾತಾ ಯೋಜನೆ ಅಂದ್ರೆ ವೀಕ್ಷಕರೇ, ಆಸ್ತಿ ಮಾಲೀಕರಿಗೆ ಸುಲಭವಾಗಿ ಈ ಖಾತಾ ಅಂದ್ರೆ ಬಿ ಖಾತಾ ಆಸ್ತಿಗಳಿಗೆ ಈ ಖಾತಾ ಮಾನ್ಯತೆ ನೀಡೋದಾಗಿರ್ಬೋದು. 10ನೇದಾಗಿ ಆರೋಗ್ಯ ಸೇವೆ ಯೋಜನೆ. ವೀಕ್ಷಕರೇ, 10ನೇ ಗ್ಯಾರಂಟಿ ರಾಜ್ಯದ ಎಲ್ಲ ನಾಗರಿಕರಿಗೂ ಆರೋಗ್ಯ ಸೇವೆ, ಆರೋಗ್ಯವೇ ಭಾಗ್ಯ, ಈ ಒಂದು ಹೊಸ ಯೋಜನೆಗಳ ಮೂಲಕ ಜನರಿಗೆ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಅಂತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಇನ್ನು ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ದರ ಮುಂದಿನ ಬರೋ ದಿನಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗೋ ನಿರೀಕ್ಷೆ ಕಂಡು ಬಂದಿದೆ. ಅಮೆರಿಕ ಇಸ್ರೇಲ್ ಜಂಟಿ ಇರಾನ್ ಮೇಲೆ ಯುದ್ಧದ ಎಫೆಕ್ಟ್, ಷೇರು ಮಾರುಕಟ್ಟೆಯಲ್ಲಿ ನಡುಕ ಶುರುವಾಗಿದ್ರೆ ಚಿನ್ನ ಬೆಳ್ಳಿ ಬೆಲೆ ಭಾರಿ ಏರಿಕೆ ಮುನ್ಸೂಚನೆ ಕಂಡು ಬಂದಿದೆ. ಹೌದು, ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಸರ್ವೋಚ್ಚ ನಾಯಕನನ್ನೇ ಗುರಿಯಾಗಿಸಿ ನಡೆಸಿದ ದಾಳಿ ಕೇವಲ ಯುದ್ಧ ಭೂಮಿಯಲ್ಲಿ ಮಾತ್ರವಲ್ಲದೆ ಜಾಗತಿಕ ಆರ್ಥಿಕ ಮಾರುಕಟ್ಟೆ ಸ್ಟಾಕ್ ಮಾರ್ಕೆಟ್ ಸುನಾಮಿ ಎಬ್ಬಿಸಿದೆ ಅಂತಾನೆ ಹೇಳಬಹುದು. ಈ ಯುದ್ಧದ ಜ್ವಾಲೆಗೆ ಈಗ ಹೂಡಿಕೆದಾರರ ನಿದ್ದೆಗೆಡಿಸಿದ್ದು ಭಾರತೀಯ ಷೇರು ಮಾರುಕಟ್ಟೆ ಮತ್ತು ಚಿನ್ನದ ಬೆಲೆ ಭಾರಿ ಒಂದು ಏರಿಕೆ ಆಗೋ ಸಾಧ್ಯತೆ ಇದೆ. ಮತ್ತು ಷೇರು ಮಾರುಕಟ್ಟೆ ರೆಡ್ ಅಲರ್ಟ್ ಕೊಡಲಾಗ್ತಾ ಇದೆ. ಷೇರು ಮಾರುಕಟ್ಟೆಯಲ್ಲಿ ಭಾರಿ ಒಂದು ಸ್ಟಾಕ್ಗಳು ಇಳಿಕೆ ಆಗಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಮಾರುಕಟ್ಟೆಯಲ್ಲಿ ತಕ್ಷಣವೇ ಭಾರಿ ಮಾರಾಟ ಕಂಡು ಬಂದರೂ ಕೂಡ ವ್ಯವಹಾರ ಅತ್ಯಂತ ಮಂದಗತಿಯಲ್ಲಿ ಸಾಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಗ್ಯಾಪ್ ಡೌನ್ ಓಪನಿಂಗ್ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಇಸ್ರೇಲ್ ದಾಳಿಗೆ ಇರಾನ್ ಸರ್ವೋಚ್ಚ ನಾಯಕ ಬಲಿಯಾಗಿದ್ದಾನೆ ಅಂತ ಈಗ ಸದ್ಯಕ್ಕೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಇಲ್ಲಿ ಸದ್ಯಕ್ಕೆ ಬಂದಿರುವಂತದ್ದು. ವೀಕ್ಷಕರೇ, ಸದ್ಯಕ್ಕೆ ಹೇಳೋದಾದ್ರೆ ಇಸ್ರೇಲ್ ಅಮೆರಿಕ ದಾಳಿಯಲ್ಲಿ ಇರಾನ್ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈ ಅವರ ಹತ್ಯೆ ಹಿನ್ನೆಲೆ
ಮತ್ತಷ್ಟು ಈ ಒಂದು ದಾಳಿ ಭೀಕರವಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಆದ್ರೆ ಮತ್ತೊಂದು ಕಡೆಗೆ ಬಂಗಾರ ಬೆಳ್ಳಿಯಲ್ಲಿ ಈಗಾಗಲೇ ಹೂಡಿಕೆ ಮಾಡಿದ್ರೆ ಅವರಿಗೆ ಸಿಹಿ ಸುದ್ದಿ. ಅದಕ್ಕಂದ್ರೆ ಅವರ ಒಂದು ಹಣದಲ್ಲಿ ಅವರಿಗೆ ಲಾಭ ಸಿಗುತ್ತೆ. ಇದು ಒಂದು ಯುದ್ಧ ಭೀತಿಯಿಂದ ಸೇಫೆಸ್ಟ್ ಅಸೆಟ್ಸ್ ಅಂದ್ರೆ ಬಂಗಾರ ಮತ್ತು ಬೆಳ್ಳಿ. ಇನ್ನು ಬಂಗಾರ ಬೆಳ್ಳಿ ನೀವು ಏನಾದ್ರೂ ETF ಗಳಲ್ಲಿ ಏನಾದ್ರೂ ಹಣವನ್ನ ಹೂಡಿಕೆ ಮಾಡಿದ್ರು ಕೂಡ ನಿಮಗೆ ಇಲ್ಲಿ ನಾಳೆ ಒಂದು ಪ್ಲಸ್ ಪಾಯಿಂಟ್ ತೋರಿಸುತ್ತೆ. ಈ ಒಂದು ವಾರ ಪೂರ್ತಿ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಒಂದು ವಾಲೆಟಿಲಿಟಿ ಇರುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಬೆಳ್ಳಿ ದರ ಕೂಡ ದಾಖಲೆ ಮಟ್ಟಕ್ಕೆ ಏರಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಇರಾನ್ ದೇಶವು ಪೆಟ್ರೋಲ್, ಡೀಸೆಲ್ ಮತ್ತು ಇಲ್ಲಿ ಕಚ್ಚಾ ತೈಲಗಳ ಒಂದು ಉತ್ಪಾದನೆ ಆಗಿರ್ಬೋದು, ಎಕ್ಸ್ಟ್ರಾಕ್ಷನ್ ಕೂಡ ಮಾಡ್ತಾ ಇತ್ತು. ಹೀಗಾಗಿ ಈಗ ಆ ದೇಶದ ಮೇಲೆ ಯುದ್ಧ ಒಂದು ಘೋಷಣೆ ಆದ ಬಳಿಕ ಇಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ಮೇಲೆ ಶಾರ್ಟೇಜ್ ಬೀಳಬಹುದು, ಸಪ್ಲೈ ಕಡಿಮೆ ಆಗಬಹುದು, ಮತ್ತೆ ಇದರ ಒಂದು ಬೆಲೆ ಕೂಡ ಏರಿಕೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ ವೀಕ್ಷಕರೇ. ಇನ್ನು ಕೇವಲ ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ ವೀಕ್ಷಕರೇ, ಕಚ್ಚಾ ತೈಲ ಉತ್ಪಾದನೆ ಇಡೀ ಒಂದು ವಿಶ್ವಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದ ಕಂಟ್ರಿ ಅದು ಇರಾನ್ ದೇಶವಾಗಿತ್ತು. ಇರಾನ್ ನಲ್ಲಿ ಹೆಚ್ಚು ಒಂದು ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡ್ತಾ ಇದ್ರು. ಮತ್ತೆ ಗ್ಯಾಸ್ ಸಿಲಿಂಡರ್ಗೆ ಬೇಕಾದ ಅನಿಲವನ್ನು ಕೂಡ ಇಲ್ಲಿ ಉತ್ಪಾದನೆಯನ್ನ ಮಾಡಲಾಗ್ತಾ ಇತ್ತು. ಇನ್ನು ಈ ಒಂದು ದೇಶದಲ್ಲಿ ತುಂಬಾ ರೀತಿ ಈ ತರ ಒಂದು ಯುದ್ಧ ಘೋಷಣೆಗಳಾದ್ರೆ ಅವಾಗ ಮತ್ತೆ ಆಟೋಮೆಟಿಕ್ ಆಗಿ ಈ ಒಂದು ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಎಲ್ಲಾ ಕೂಡ ಏರಿಕೆ ಆಗೋದು ಗ್ಯಾರಂಟಿ. ಮುಂದಿನ ತಿಂಗಳಲ್ಲಿ ಇದರ ಬಗ್ಗೆ ನಮಗೆ ಅರಿವಾಗುತ್ತೆ. ಇನ್ನು ವೀಕ್ಷಕರೇ, ಗ್ಯಾಸ್ ಸಿಲಿಂಡರ್ ದರ ಮೊದಲನೇ ದಿನ ಇಲ್ಲಿ ಪರಿಷ್ಕರಣೆ ಮಾಡಲಾಗಿದೆ. 19 kg LPG ಸಿಲಿಂಡರ್ ಬೆಲೆಯನ್ನ ಇಳಿಕೆ ಮಾಡಲಾಗಿದೆ. ಸದ್ಯಕ್ಕೆ ಈಗ ಇದರ ಮೇಲೆ ಪೆಟ್ಟು ಬಿದ್ದಿಲ್ಲ ಬೆಲೆ ಮೇಲೆ, ಯಾಕಂದ್ರೆ ಈಗ ತಾನೇ ಯುದ್ಧ ಪ್ರಾರಂಭವಾಗಿದೆ. ಸೊ ಸದ್ಯಕ್ಕೆ 19 kg ಸಿಲಿಂಡರ್ ಬೆಲೆ, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ 28 ರೂಪಾಯಿಂದ ಹಿಡಿದು 31 ರೂಪಾಯಿ ಅಷ್ಟು ಕಡಿಮೆ ಆಗಿರುವಂತದ್ದು 19 kgದು. ಇನ್ನು ಮನೆಗೆ ಬಳಸೋ ಗೃಹ ಬಳಕೆ 14.2 kg ಸಿಲಿಂಡರ್ ಬೆಲೆ 855 ರೂಪಾಯಿ ಹಾಗೆ ಇದೆ. ಯಾವುದೇ ರೀತಿ ಬೆಲೆ ಏರಿಕೆನೂ ಆಗಿಲ್ಲ, ಇಳಿಕೆನೂ ಆಗಿಲ್ಲ. ಆದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಮಾತ್ರ ಇಲ್ಲಿ 28 ರೂಪಾಯಿಂದ ಹಿಡಿದು 31 ರೂಪಾಯಿ ಅಷ್ಟು ಇಳಿಕೆ ಮಾಡಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ದಯವಿಟ್ಟು.